ಥ್ಯಾಂಕ್ ಯು ಮೇಡಮ್. ಎಲ್ರಿಗೂ ನಮಸ್ತೆ. ಇಲ್ಲಿ ಬಂದಿರೋವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೆ ಚಿತ್ರತಂಡದ ಸುಮಾರಷ್ಟು ಜನ ಭಾಗವಹಿಸಿದಿರಿ, ಎಲ್ಲರಿಗೂ ಧನ್ಯವಾದಗಳು. ಜೊತೆಗೆ ನಮ್ಮ ಡೇರ್ ಡೆವಿಲ್ ಉಮಾಪತಿ ಗೌಡರು ಬಂದಿದ್ದಾರೆ, ಅವ್ರಿಗೂ ಕೂಡ ತುಂಬ ಖುಷಿ. ಯಾಕೆಂದರೆ ಅವ್ರು ಯಾರು ಏನೇ ಕೊಟ್ಟರು ಅದನ್ನು ತುಂಬ ತಿಟ್ಕೊಳ್ಳಲ್ಲ, ಅದ್ರ ಜೊತೆಗೆ ಸೇರಿಸಿ ಪಟ ಪಟ ಕೊಡ್ತಾರೆ. ಅಂದರೆ ನಾನು ತಮಾಷೆಗೆ ಹೇಳ್ತಾ ಇಲ್ಲ, ಅವ್ರು ಸುಮಾರಷ್ಟು ವೀಡಿಯೋಗಳನ್ನು ನಾನು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡ್ತಾ ಇರ್ತೀನಿ. ಸುಮಾರಷ್ಟು ಇನ್ಸ್ಪೈರಿಂಗು ವಿಚಾರಗಳು ತುಂಬ ಇರುತ್ತೆ ಅದರಲ್ಲಿ. ಅದನ್ನು ಯಾಕೆಂದರೆ ನಾನೇ ಕೆಲವು ವಿಚಾರಗಳಲ್ಲಿ ಇನ್ಸ್ಪೈರ್ ಆಗಿದ್ದೀನಿ ಕೆಲವು ಮಾತಲ್ಲಿ. ಹಾಗೆ ಚಿತ್ರದ ಬಗ್ಗೆ ಮಾತಾಡಬೇಕು ಅಂದಾಗ ಇಲ್ಲಿ ಚಿತ್ರತಂಡ ಮೊದಲನೇದಾಗಿ ನಿರ್ಮಾಪಕರು, ನಿರ್ದೇಶಕರು, ನಾಯಕ ನಾಯಕಿ, ಆಮೇಲೆ ನಮ್ಮ ನೀರಜ್ ಅವರಿದ್ದಾರೆ, ಆಮೇಲೆ ಇತರೆ ಟೆಕ್ನಿಷಿಯನ್ಸ್ ಎಲ್ಲ ಇದ್ದಾರೆ. ಸಿನಿಮಾ ಇವರು ವೆರೈಟಿ ಆಫ್ ಸಾಂಗ್ ತೋರಿಸಿದ್ರು. ಅಂದರೆ ಒಂದು ಡಿವೆಟ್ ಇರ್ಬೋದು, ಒಂದು ಎಮೋಷನ್ ಸಾಂಗ್ ಇರ್ಬೋದು, ಅಥವಾ ಇನ್ನೊಂದೇನು ಒಂದು ಪಾಪ್ ಸಾಂಗ್ ರೀತಿ ಸುಮಾರಷ್ಟು ವರ್ಕ್ ಗೊತ್ತಾಗುತ್ತೆ. ಅಂದರೆ ಒಂದು ಕ್ರಿಯೇಟಿವ್ ಆಗಿ ಏನೇನು ಒಂದು ಪ್ರಯತ್ನ ಮಾಡ್ಬೋದು, ಆ ಒಂದೆಲ್ಲ ಪ್ರಯತ್ನಗಳನ್ನು ಈ ಚಿತ್ರತಂಡ ಮಾಡಿದೆ ಅಂದ್ಕೊಳ್ತೀನಿ. ಜೊತೆಗೆ ಟ್ರೈಲರು ಕೂಡ ಅದೇ ಮೇಡಮ್ ಹೇಳಿದಾಗೆ ರೈಡ್ ಅಂದಾಗ ಸುಮಾರಷ್ಟು ಡೈರೆಕ್ಟ್ರು ಕೂಡ ಒಂದಿಷ್ಟು ಕಥೆಗಳನ್ನು ಹೇಳಿದರು. ಆದರೆ ಲಾಸ್ಟಿಗೆ ಏನು ಅನ್ನೋದು ಈ ಪತ್ರಕರ್ತರು ಬರೀತಾರಲ್ಲ, ಲಾಸ್ಟ್ ಎಂಡಲ್ಲಿ ಏನು ಅನ್ನೋದು ಟ್ವಿಸ್ಟ್, ಆ ಥರ ಲಾಸ್ಟ್ ಎಂಡಲ್ಲಿ ಒಂದಿಷ್ಟು ಟ್ವಿಸ್ಟ್ ಇಟ್ಟಿದ್ದಾರೆ. ಥ್ಯಾಂಕ್ ಯು. ಅಂದರೆ ಇವತ್ತು ಒಳ್ಳೆಯ ಸಿನಿಮಾಗಳು ಬಂದಾಗ ಖಂಡಿತವಾಗೂ ಜನ ನೋಡ್ತಾರೆ ಅನ್ನೋ ಒಂದು ದೊಡ್ಡ ಅಭಿಪ್ರಾಯ ಯಾವಾಗಲೂ ಇರುತ್ತೆ. ಈಗ ನಾವು ಸಿನಿಮಾ ಮಾಡಿದಾಗಲೂ ಅಷ್ಟೇ, ಅಂದರೆ ಒಂದಿಷ್ಟು ಮಾಧ್ಯಮ ಮಿತ್ರರು ಹೊರಗಡೆ ನೋಡಿದಂಥವ್ರು ಒಂದು ಒಳ್ಳೆಯ ಸಿನಿಮಾ ಮಾಡಿದ್ದೀವಿ ಅಂತ ಬೆನ್ನು ತಟ್ಟಿದ್ರು. ಅದೇ ರೀತಿ ನಿಮ್ಮ ಸಿನಿಮಾಗೂ ಕೂಡ ಖಂಡಿತವಾಗೂ ಈಗಂತೂ ಸಿನಿಮಾ ನೋಡೋ ಅಂಥ ಒಂದು ಈಗೇನೊಂದು ಒಂದು ಮಾಪ್ ಶುರುವಾಗಿದೆ ಈಗ ಆಗಸ್ಟ್ ತಿಂಗಳ ನಂತರದಿಂದ. ಹಾಗಾಗಿ ನಿಮ್ಮ ಸಿನಿಮಾನೂ ಆದಷ್ಟು ಬೇಗ ಬರಲಿ. ಎಲ್ಲರಿಗೂ ಚಿತ್ರತಂಡಕ್ಕೆ ತುಂಬ ದೊಡ್ಡ ಮಟ್ಟದಲ್ಲಿ ಒಳ್ಳೇದಾಗಲಿ. ಆದರೆ ಒಂದು ಮಾತು ಹೇಳ್ತೀನಿ, ಅಂದರೆ ಏನಂದರೆ ಈಗ ದೊಡ್ಡ ದೊಡ್ಡ ಸ್ಟಾರ್ ಇರ್ಬೋದು ಅಥವಾ ಸ್ಟಾರ್ ನಿರ್ಮಾಪಕರಿಗೆ ಅಲ್ಲಿ ಒಳ್ಳೆ ಸಿನಿಮಾ ಮಾಡೋದು ಅಷ್ಟೇ ದೊಡ್ಡ ಟಾರ್ಗೆಟ್ ಇರುತ್ತೆ. ಅವ್ರಿಗೆ ಒಳ್ಳೆ ಸಿನಿಮಾ ಮಾಡಬೇಕು ಅಷ್ಟೇ ಟಾರ್ಗೆಟು. ಬಟ್ ಹೊಸಬ್ರಿಗೆ ಹಾಗಲ್ಲ, ಒಳ್ಳೆ ಸಿನಿಮಾದ ಜೊತೆಗೆ ಜನಕ್ಕೆ ಹೋಗಿ ತಲುಪಿಸೋ ಅಂಥದ್ದು, ನೋಡಲ್ಲ ಅನ್ನೋ ಒಂದು ಭಯ. ಎಷ್ಟೇ ಒಳ್ಳೆ ಸಿನಿಮಾ ಮಾಡಿದ್ರೆ ಇವೆಲ್ಲ ಭಯದ ಜೊತೆಗೆ ಸಿನಿಮಾ ಮಾಡಬೇಕು. ಹಾಗಾಗಿ ಆ ಭಯ, ಆ ಶ್ರದ್ಧೆ ಇವೆಲ್ಲವೂ ಇಟ್ಕೊಂಡು ಖಂಡಿತವಾಗೂ ಒಳ್ಳೆ ಸಿನಿಮಾ ಮಾಡಿದರೆ ಕರೆಕ್ಟಾಗಿ ಅದನ್ನು ರೀಚ್ ಮಾಡಿಸಿ ಒಳ್ಳೆ ಟೈಮಿಗೆ ರಿಲೀಸ್ ಮಾಡಿದ್ರೆ ಖಂಡಿತವಾಗೂ ದೊಡ್ಡ ಯಶಸ್ಸಾಗುತ್ತೆ ಅನ್ನೋ ಒಂದು ದೊಡ್ಡ ನಂಬಿಕೆ ಇದೆ. ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್. ಆದರೆ ಅವಾಗಿಂದ ನನಗೊಂದು ಗಿಲ್ಟ್ ಏನಂತಂದರೆ ಹೀರೋ ಹೀರೋಯಿನ್ ದೂರ ಮಾಡಿ ನಾನು ಮಧ್ಯೆ ಕೂತ್ಬಿಟ್ಟಿದ್ದೀನಿ. ಈ ಕಡೆ ಬಂದ್ರಿ ನೀವು ಸ್ವಲ್ಪ ಈಗ ಬನ್ನಿ. ಥ್ಯಾಂಕ್ ಯು ಸೋ ಮಚ್. ಓಕೆ ಗೌರಿ ಅವರು, ಥ್ಯಾಂಕ್ ಯು. ಅವ್ರು ಹೇಳ್ತಿದ್ರು ಸ್ಟಾರ್ ನಿರ್ಮಾಪಕರು ಒಬ್ಬರು ನಮ್ಮ ಜೊತೆನೂ ಇದ್ದಾರೆ ಇವತ್ತು ವೇದಿಕೆಯಲ್ಲಿ, ಉಮಾಪತಿ